ನಮಸ್ಕಾರ ಸರ್. ರಾತ್ರಿ ಒಂದು 9:30 ಊಟದ ಸಮಯ ಊಟ ಮಾಡ್ತಾ ಇದ್ರು ಸರ್. ಎಲ್ಲರೂ ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನು, ಬಾಮಾರೀಶ, ಸುಂದರರಾಜು ಮತ್ತು ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇನ್ನೊಂದು ಟೇಬಲ್ ಆಂತರ ಸತೀಶು ಮತ್ತು ನಮ್ಮ ಲತಾರ ಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾಯಿದ್ರು. ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಜಗಳ ಆಗಿದೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಏನಂತಂದ್ರೆ ಊಟದ ವಿಷಯ ನೀನು ಮಾಡೋ ನೀನೇ ಹೇಳಕ್ಕೆ ನಾನು ಊಟ ಮಾಡೋಕ್ಕೆ ಅಂತೇಳಿ ಇವ್ರು ಬರಲಿ ಬೈಕ್ ಬರೋದು ಹೇಳ್ತೀವಿ. ಎದುರುಗಡೆ ಊಟ ಮಾಡ್ತಿದ್ದ ಪ್ಲೇಟ್ನೇ ತೆಗೆದು ಲತಾರ ಮಂಜಿಗೆ ತಲೆಗೆ ಹೊಡೆದು ಸರ್. ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ 2 ಪೀಸ್ ಆಗೋಯ್ತು. ಪೀಸ್ ಆಗಿರೋದು ಆ ಪ್ಲೇಟಿಂದ ಅರ್ಧ ಪ್ಲೇಟ್ನೇ ತೆಗೆದು ಉಜ್ಜಿದ್ರು ಹಣೆ ಮೇಲೆ ಒಟ್ಟು 3 ಮಾರ್ಕ್ ಆಗಿದೆ ಸರ್. ಲತಾರ ಮಂಜುವರಿಗೆ ಫುಲ್ ಡೆತ್ ಆಗಿದೆ ಪ್ಲೇಟ್ 2 ಕಡೆ. ಅದನ್ನು ಅವರು ಟ್ರೀಟ್ಮೆಂಟ್ ಹೋಗ್ತಾರೆ. ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಒಂದು ವೇಳೆ ನಾನು 5:30 ಫ್ಲೈಟ್ಗೆ ನಾವು ಹೋದ್ರೆ ಲತಾರ ಮಂಜುವರು ಗೋವಾದಲ್ಲೇ ಇರ್ತಾರೆ. ನಾನು ಇಬ್ಬರು ಕಂಪ್ಲೇಂಟ್ ಇವತ್ತು ಲಾಸ್ಟ್ ಮಾಡ್ತಾ ಇದ್ದೀನಿ ಸರ್. ನಂಬರ್ 1. ಎರಡನೇದು ನಾನು ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಸ್ಟ್ ಮಾಡಿಲ್ಲ ಅಂತಂದರೆ ಅಲ್ಲಿ ನನ್ನ ಇಲ್ಲಿಗಳೆಲ್ಲರೂ ವಾಣಿಜ್ಯ ಮಂಡಳಿಯ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು 5 ವರ್ಷ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ. 4 ವರ್ಷ ಒಂದು ಉಪಾಧ್ಯಕ್ಷರಾಗಿ. ಸೊ ಈ ಎಲ್ಲ ಬೆಳವಣಿಗೆ ಇದ್ದಾಗ ನನಗೆ ಅಲ್ಲಿ ಅನ್ಕಾನ್ಷಿಯಸ್ ಇತ್ತು. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ. ಮೊನ್ನೆ ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗ್ ಮೇಲೆ ಒಂದು 14 ಸ್ಟಿಚ್ಚು, ಹಣೆ ಮೇಲೆ ಒಂದು 14 ಸ್ಟಿಚ್ ಆಗಿ ಬ್ಲಡ್ ಕಂಪ್ಲೀಟ್. ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂಥ ಒಂದು ಸಂದರ್ಭ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಬೆಂಗಳೂರು ಹೋಗಬೇಕು ಅಂತ ರಾತ್ರಿ 2:30 ಟ್ರೈ ಮಾಡಿದೆ, ಗಾಡಿ ಸಿಗಲ್ಲ. ಸೊ ಇಮಿಡಿಯೇಟಾಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಹೆಂಗಿದ್ದೆ 11 ಫ್ಲೈಟು. 11 ನಾನು ಮತ್ತು ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ. ಹಿಂಗೂ ರಿಕ್ವೆಸ್ಟ್ ಮಾಡಿ ಅವ್ರಿಗೆ 2 ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ANT ಹೈ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು 2 ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ. ಇವರು ಭಾಳ ಟ್ರೈ ಮಾಡಿದ್ರು. ರಿಟರ್ನ್ ಬಂದು ಏನಾಗ್ಬೇಕು ಏನು ಹೇಳಿದ್ರು ಡಿಸೈಡ್ ತೊಗೊಂಡಿಲ್ಲ. ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ TV ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ಲರಿಗೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮ ಗ್ರೂಪ್ ಯಾರು ಬಂದಿದ್ದು ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು. ನಾನು ಬಿಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಸ್ಪೂನ್ 2 ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಅದಕ್ಕೆ ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರ ಎಳೆದು ಒಂದು ಈ ಮೂರು ಹೋಗಿದ್ದು ಬೆಂಡ್ ಸ್ಪೋರ್ಟ್ಸ್ ಸ್ಪೂನ್ ಆ ಬೆಂಡಲ್ಲಿಂದ ಎಳೆದ್ಬಿಟ್ರು. ಸೊ ಈ ಒಂದು ಸ್ಟಿಚಸ್ ಏನಾಗಿದೆ, ಮೂಗು ಓಪನ್ ಆಗ್ತಿತ್ತು. ಸೊ ಈ ಮೂಗು ಓಪನ್ ಆದಾಗ ಹೆವಿ ಬ್ಲಡ್ ಒಳಗಿಂದ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಬಲವಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷರ ರಘುವೀಂದ್ರ ನಾನು ಯಾವತ್ತಿಗೂ ಅವ್ರನ್ನ ಅವ್ರು ಕೇಳದೆ ಮಾಡಲ್ಲ ಅಂತ ಬೇಕಾದ್ರೆ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು. ರಘುವೀಂದ್ರ ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಲ್ಸ್ಕೊಟ್ಟಿದ್ದೆ. ಯಾಕಂದರೆ ಅದು ಕೂಡ ನಿಮ್ಗೆ ರೆಕಾರ್ಡ್ ಇದೆ. ಅಂಥ ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಬಾಮಾರೀಶರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲ್ ಇದ್ದಾರೆ, ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್. ಮಂಜು ಅವ್ರಿಗೆ 6 ಗಂಟೆ ಫ್ಲೈಟ್ ಬುಕ್ ಆಗಿದೆ. ಒಂದು ವೇಳೆ ನಾನೇನಾದ್ರು 5:30ಗೆ ತಿರ್ಗಾ ಗೋವಾಗೂ ಕಂಪ್ಲೇಂಟ್ ಕೊಡಬೇಕು ಅಂತಾದರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗೆ ಹೋಗಿ ಇದೇ ಕಲಂಗೋಟ ಏನು ಸ್ಟೇಷನ್ ಅಂಡರ್ ಬರುತ್ತೆ ಅದು ಅಲ್ಲೇ ಕಂಪ್ಲೇಂಟ್ ಲಾಸ್ ಮಾಡಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್. ಏನು ಇಲ್ಲಿ ಅಧ್ಯಯ ಮಿತ್ರರು ನಿಮ್ಮ ಜೊತೆ ಮತ್ತು ಕಾರ್ಯಕಾರಿ ಸಮಿತಿಗೆ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ವೈಫು, ನನ್ನ ಮಕ್ಕಳು, ನನ್ನ ಎಲ್ಲರೂ ಕೂಡ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡು, ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಸಾಯಂಕಾಲ 5:30 ಫ್ಲೈಟ್ ಕೂಡ ನಾನು ಹೋಗ್ತಾ ಇದ್ದೀನಿ ಸರ್. ಈಗ ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಅಥವಾ ಇನ್ನೊಂದು 2 ಅವರ್ ಬಿಟ್ಟು ಮತ್ತೆ ಮಾತುಕತೆ ಸಮಾಧಾನ ಮಾಡುವಂತ ಪ್ರಯತ್ನ ಆದ್ರೆ ಅದು ಬಗೆಹರಿಸ್ಕೊಡ್ತೀರಾ? ಇಲ್ಲ ಬಗೆಹರಿಸಂತ ಇದಿಲ್ಲ. ಯಾಕೆ ಅಂತಂದ್ರೆ ಅಲ್ಲ ಈಗ ನೆಕ್ಸ್ಟ್ ಅದೇ ನಡೆಯುತ್ತೆ. ಇಲ್ಲ ಅದೇ ಕಾರಣಕ್ಕೂ ಖರ್ಚಿ ಮಾತಾಡಿ ಕೂತ್ಕೊಳ್ಳೋದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಂಥ ವಿಷಯನೆಲ್ಲ. ಯಾಕೆಂತಂದರೆ ನಾವೆಲ್ಲ ಪ್ರೊಡ್ಯೂಸರ್ಸ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ ಎಕ್ಸಿಕ್ಯೂಟಿವ್ಗಳು ಇದು ಯಾರು ಆಟ ಆಡೋಂಥ ಹುಡುಗರಲ್ಲ, ಎಲ್ಲರೂ 50-60 ವರ್ಷ ಏಜ್ ಆಗಿದೆ. ನನಗೂ ಕೂಡ ಜವಾಬ್ದಾರಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ
ಏನು ಗಲಾಟೆ ಇಲ್ಲ. 5 ನಿಮಿಷ ಮುಂಚೆ ನನ್ನ ಹತ್ರ ಮಾತಾಡ್ಕೊಂಡು ಡ್ಯಾನ್ಸರ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕುಣಿದಾಡಿರೋದೆಲ್ಲ ವಿಡಿಯೋ ಇದೆ. ಅಂತ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ಥರ ಮಾಡ್ದ ಅನ್ನೋದು ಕೂಡ ನಮ್ಗೆ ಇನ್ನೂ ಕೂಡ ನಮ್ಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಸರ್, ಇದು ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ. ನೆಕ್ಸ್ಟ್ ಚುನಾವಣೆ ಏನಿದೆ 2024 ಚುನಾವಣೆ ಇರೋದು ಸೆಪ್ಟೆಂಬರ್ ಅಲ್ಲಿ. ಚುನಾವಣೆಗೂ ಅದಕ್ಕೂ ಸಂಬಂಧ ಚುನಾವಣಾ ವಿಷಯ ಸತೀಶ್ ಕಡೆಗೆ ಬೈಲ ತಿದ್ದುಪಡಿ ಅಂತಾರೆ. ಸತೀಶ್ ಸತೀಶ್ ಈ ಎರಡು ವಿಚಾರ ಚುನಾವಣೆದಾಗ್ಲಿ ಅಥವಾ ಬೈಲಾಗ್ಲಿ ಇವೆರಡು ವಿಚಾರ ಅಲ್ಲಿ ಬರಲೇ ಇಲ್ಲ, ಸಂಬಂಧನೇ ಇಲ್ಲ. ಇವರು ಗಣೇಶ್ ಸರ್ ಅವ್ರು ಜಗಳ ಬಿಡ್ಸಕ್ ಹೋದ್ರಲ್ಲ, ಇಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಆಗ್ತಿತ್ತು ಸರ್? ಯಾಕಂದ್ರೆ ಫಸ್ಟ್ ಅವ್ರು ಇಬ್ಬರ ಮಧ್ಯೆ ಧಾವಿಸಿದ್ದೆ ನೀವು, ಹಂಗಾಗಿ ಅವ್ರಿಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಶುರುವಾಗಿತ್ತು ಸರ್? ಅವರಿಬ್ಬರು ಮೊದಲು ಮಾತಾಡ್ತಾ ಇದ್ದು ನೀನ್ ಊಟ ಮಾಡೋ ಅಂತಾರೆ, ನೀನ್ ಊಟ ಮಾಡೋ ಊಟ ಮಾಡೋ ವಿಚಾರಕ್ಕೆ ಜಗಳ ಆಯ್ತು ಸರ್. CCTV ಫುಟೇಜ್ ಪ್ರತಿಯೊಂದು ಸರ್ ನಾನಿದ್ದೆ ಸರ್. ಗಣೇಶ ಇಲ್ಲ, ನೀವು ಪ್ಲೇಟ್ ಅಲ್ಲಿ ಹೊಡೆದಿರೋ ವಿಷಯ ನೀವು ಗೊತ್ತಾಗುತ್ತೆ ಅಲ್ವಾ? ಊಟ ಮಾಡ್ತಾ ಇದ್ದೀವಿ ಸರ್ ಈಗ ಲಕ್ಷ್ಮೀನಾರಾಯಣ ಅದು ನಾನು ನೋಡಿದೆ ಜೀವನದಲ್ಲಿ ನಂಗೆ ಊಟ ಮಾಡಂದ್ರೆ ಗೊತ್ತಾಯ್ತು. ಏನು ನಂಗೆ ಲೇ ಅಂತಿದ್ಯಲ್ಲ ಅಂತ ಇವನಂದ್ರು. ನಮ್ಮಂದು ಏನಂದ್ರೆ ಅಷ್ಟೇ ವಿದ್ಯೆನ 1 ಮಿನಿಟ್ ಅಲ್ಲಿ ಇಷ್ಟು ಬೇಗ ಅವ್ರು ಗಲಾಟೆ ಆಗಿರೋಂಥ ಸತ್ಯ. ಅದು ಮುಂಚೆ ಏನು ಮಾತುಕತೆ ಆಗಿತ್ತು, ನಾನಂತೂ ಆ ಟೇಬಲ್ ಹೋಗಿಲ್ಲ, ಟೇಬಲ್ ಇರ್ಲಿಲ್ಲ. ಸೊ ಯಾವಾಗ ಜಗಳ ಆಗಿ ರಥವರ ಮಂಜು ಅವರಿಗೆ ಬ್ಲಡ್ ಕಂಪ್ಲೀಟ್ಲಿ ಬಾಡಿ ಅವ್ರು ಬಂತು, ತಿರುಗಿ ನೋಡಿದ ತಕ್ಷಣ ಫೌಂಟನ್ ಬಂದಂಗೆ ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮುಖದಲ್ಲಿ. ಸೊ ಸಡನ್ ಆಗಿ ಫಸ್ಟ್ ಬಿಡ್ಸೋಕೆ ಹೋಗ್ಬೇಕಾಗಿರೋದು ಕರ್ತವ್ಯ ನಮ್ದು. ನಾನು ಬಿಡ್ಸೋಕೆ ಹೋದೆ ಅಷ್ಟೇನೆ. ಅವ್ರು ಬ್ಯಾಕ್ ಪೊಸಿಷನ್ ಹಿಂಗಿದ್ರು ಸತ ಅವ್ರು ರಥ ಬಂದು ಹಿಂಗಿದ್ರು. ನಾನು ಡೈರೆಕ್ಟ್ ಆಗಿ ಲೆಫ್ಟ್ ಇಂದ ಹೋಗಿದ ತಕ್ಷಣ ನಿಂತಿಸ್ಕೊಟ್ಟು ಸರ್ ಈಗ ತಪ್ಪು ಮಾಡಿದವರು ನುಣುಚ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಮೀಡಿಯಾದಲ್ಲಿ ಏನು ಅವ್ನು ಹೇಳಿದನು ಎಲ್ಲ ಸುಳ್ಳು. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಏನೂ ಇಲ್ಲ, ದಯವಿಟ್ಟು ಸರ್ ಇದೇ ನಡೆದಿರೋದು, ಯಾರೂ ಇಲ್ಲ, ಆ ಎರಡು ವಿಚಾರಗಳು ಇಲ್ಲ. ಬೇರೆ ವಿಚಾರ ಏನಾದ್ರು ಇದ್ರೆ ಸರ್ ಹರೀಶ್ ಇದನ್ನ ಬಿಟ್ಟು ವಿಷಯಕ್ಕಿದ್ರು ಕೂಡ ನಾನು ಈಗಲೇ ರಾಜೀನಾಮೆ ಕೊಟ್ಬಿಟ್ಟು ಅವರಿಗೆ ಒಳ್ಳೆ ಸದಸ್ಯರಿಗೆ ರಾಜೀನಾಮೆ ಕೊಟ್ಟು ಡಿಕ್ಲೇರ್ ಮಾಡಿಸ್ಬಿಟ್ಟು ನಾನು ಅಲ್ಲಿ ಎದುರಿನ ಮಧ್ಯಕೋದಂತ ವ್ಯಕ್ತಿ ನಾನು ಅನುಭವಿಸಿದವರು. ಯಾಕಂದ್ರೆ ನಮ್ಮ ತಂದೆ ಒಂದು ಸಾಕಿ ನಾನು 56 ವರ್ಷದಲ್ಲಿ ನಾನು ಒಂದೇಟು ನಾನು ಹೊಡೆಸ್ಕೊಂಡಿರೋದು ನನ್ಗೆ ಗೊತ್ತಿಲ್ಲ ಸರ್. ನನಗೆ ಇನ್ನೂ ನೆನಪೇ ಇಲ್ಲ. ನಮ್ಮ ಅಪ್ಪ ಅವ್ರಿಗೆ ಪ್ರಕಾರ ಯಾವ ರೀತಿ ಮೂಗೆ ಓಪನ್ ಆಗ್ಬಿಟ್ಟಿತ್ತು ಸರ್. ಇಲ್ಲಿ ಅಂತ ಕೋಪವನ್ನು ನಾವೇನ್ ಮಾಡಿದೀವಿ ಅಂತ ನನ್ಗೆ ಅರ್ಥ ಆಗಲಿಲ್ಲ. ಗಣೇಶ ಈಗ ಅಂತ ಕೋಪ ಬರಕ್ಕೆ ಒಂದು ಎಲ್ರು ಕೂಡ ಪಾರ್ಟಿ ಮಾಡಿದ್ರಿ, ಎಲ್ರು ಕೂಡ ಸಹಜವಾಗಿ ಇದ್ರಿ. ಆತನ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ನೆಸ್ ಇನ್ನೇನೋ ಅಂದ್ರೆ ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಅಂದ್ರೆ ನಮ್ಮ ಮಾದಕ ವಸ್ತು ಏನಾದ್ರು ತಗೊಂಡಿದ್ರಿ, ಎಣ್ಣೆ ಇತ್ತ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ. ಸರ್ ಅದೊಂದು 36 ವರ್ಷ ಒಂದು 25 ವರ್ಷದಿಂದ ಕುಡಿತಾ ಇದ್ದೀನಿ ಸರ್. ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯಕ್ಕೆ ಸರ್. ಹಂಗಂತ ಕೂಡ್ಬಿಟ್ಟು ನಾನು ಕೆಳಗೆ ಬಿಡೋದಕ್ಕಾಗಲ್ಲ. ನಾನೊಂದು ಪ್ರತಿಷ್ಠೆ ಇರುತ್ತೆ ಅದನ್ನು 9 ಗಂಟೆಗೆ ಬಸ್ಸಲ್ಲಿ ಎಲ್ಲರೂ 2 ಬಸ್ಸಲ್ಲಿ ಹತ್ತದಾಗ್ಲೇನೆ 7 ಗಂಟೆಗೆ ನಾವು ರೀಚ್ ಆಗಿದ್ದೇವೆ. 6:30 7 ಗಂಟೆ ಚರ್ಚೆನೇ ಆಗಿಲ್ಲ. ಕ್ಲಿಯರ್ ಆಗಿ ಹೇಳಿದರೆ 9 ಗಂಟೆ ಒಳಗೆ ಎಲ್ಲ ಟ್ರಿಪ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆದ್ದು ಎಲ್ಲರೂ ಇದಕ್ಕಿಂತ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದ್ರು. ಅದು ಕೂಡ ವಿಡಿಯೋ ರೆಕಾರ್ಡ್ ಗಣೇಶ್ ಸರ್, ಈಗ ಎಲ್ಲಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು, ಅಲ್ಲಿ ಜಗಳ ಆಡಿರೋದಕ್ಕೆ ಎಲ್ಲದಕ್ಕೂ. ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಂಚ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ನಾನು ಅಲ್ಲಿಂದ ಇಸ್ಕೊಂಡ್ ಬರ್ತೀನಿ. CCTV ಇದೆ ಅಲ್ಲಿ ಸರ್. ಈಗ CCTV ಫುಟೇಜ್ ಪೊಲೀಸ್ ಕಂಪ್ಲೇಂಟ್ ಆಗ ಕೊಡ್ತೀನಿ. ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ಹೇಳ್ಯಾರೆ. 2 ಲಾಡ್ಜ್ ಕಂಪ್ಲೇಂಟ್ ಇದ್ದಾರೆ. ಲಾಡ್ಜ್ ಕಂಪ್ಲೇಂಟ್ ನೆನೆ ಇಲ್ಲ. ಅವರು ಇನ್ನೆಷ್ಟು ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಿಗೆ ಬಂದವರು. ಹೆವಿ ಸ್ಟಿಚ್ ಬಿಡಿಂಗ್ ಇತ್ತಲ್ಲ, ರಥವರ ಮಂಜು ಗಲಾಟೆ ಸ್ಪಾಟಲ್ಲೇ ಇಲ್ಲ.
ಯಾರಿಗೆ ಒಂದು ಕಂಪ್ಲೇಂಟ್ ಕೊಡಿ ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ವಿ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿರ್ತಾರೆ. ಈ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ.